Good morning, students. Today, let us study about the next one poem, The Song of India. The Song of India. This lesson will be asked for, this poem will be asked for 2 marks questions. This poem written by V.K. Gokak. V.K. Gokak. Okay, some important opposite words from this poem are dawn, dusk, dirt, clean. ನಿಮಗೆ ಡಾನ್ ಡಸ್ಕ್ ಅಂದರೆ ಗೊತ್ತಿದೆಯಾ? ನೋಡಿ, ಡಾನ್ ಅಂದರೆ ಮಾರ್ನಿಂಗ್, ಓಕೆನಾ? ಅದಕ್ಕೆ ಆಪೋಸಿಟ್ ವರ್ಡ್ ಡಾನ್, ಡಸ್ಕ್, ಡರ್ಟ್, ಕ್ಲೀನ್, ಪ್ಯೂರ್, ಇಂಪ್ಯೂರ್, ಅರ್ಲಿ, ಲೇಟ್, ಲೈಟ್, ಡಾರ್ಕ್, ಸ್ಯಾರೋ, ಜಾಯ್. Okay, these are some important opposite word from this poem. Okay, next, brief summary of this poem. The poem is a conversation between V.K. Gokak and the motherland. In this poem, there are two speakers are there. Okay, there are two speakers are there in this poem. They are V.K. Gokak, it means poet, and the mother earth or motherland. The poet wishes to sing about the beauty of India. Okay, in this poem, the poet wishes to sing about the beauty of India, like Himalayas, oceans, temples, industrial progress, seers and prophets. Okay, but the motherland wants him to sing about troubled and helpless people. ಓಕೆ, ನೋಡಿ ಇಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಇಬ್ಬರು ಸ್ಪೀಕರ್ ಇದ್ದಾರೆ. ಪೊಯೆಟು ಏನು ವಿಶ್ ಮಾಡ್ತಿದ್ದಾರೆ? ಭಾರತದ ಒಂದು ರಿಚ್ನೆಸ್ ಬಗ್ಗೆ, ಪಾಸಿಟಿವ್ ಸೈಡ್ ಬಗ್ಗೆ ಆಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಟ್ ಮದರ್ಲ್ಯಾಂಡ್ ಏನು ಹೇಳ್ತಿದ್ದಾರೆ? ಶಿ ವಾಂಟ್ಸ್ ಟು ಸಿಂಗ್ ಅಬೌಟ್ ಹೆಲ್ಪ್ಲೆಸ್ ಪೀಪಲ್ ಆಫ್ ಇಂಡಿಯಾ. ಏನು ನೆಗೆಟಿವ್ ಸೈಡ್ ಆಫ್ ಇಂಡಿಯಾ, ಸಾಕಷ್ಟು ಏನೆಲ್ಲ ಕೊರತೆಗಳಿದೆ ಭಾರತ ದೇಶದಲ್ಲಿ, ಅದ್ರ ಬಗ್ಗೆ ಹಾಡು ಹೇಳು ಅಂತ ಕೇಳ್ತಿದ್ದಾರೆ. ಲೈಕ್ ಬೆಗ್ಗರ್, ಲೇಪರ್, ಫಿಲ್ತ್ ಆ್ಯಂಡ್ ಸ್ಟ್ರೈಕ್ಸ್. ಓಕೆ, ಈ ಥರದ್ರ ಬಗ್ಗೆ ನೆಗೆಟಿವ್ ಸೈಡ್ ಏನಿದೆ ಅದ್ರ ಬಗ್ಗೆ ಹಾಡು ಹೇಳು ಅಂತ ಭೂಮಿ ತಾಯಿ ಕೇಳ್ತಾ ಇದ್ದಾರೆ. The motherland writes the destiny of our nation in the book of Maro, in which she wants a glorious India where people do not suffer and free from darkness of ignorance. ನೋಡಿ, the motherland writes the destiny of our nation. Finally, in the end of the poem, the mother earth write the destiny of our nation. ಡೆಸ್ಟಿನಿ ಅಂದರೆ ಹಣೆ ಬರಹ ಅಲ್ವಾ? ಭವಿಷ್ಯ ನಮ್ಮ ಭಾರತದ ಭವಿಷ್ಯವನ್ನು ಬರೀತಾರೆ. ಇನ್ ದ ಬುಕ್ ಆಫ್ ಮಾರೋ ಮೀನ್ಸ್ ಇಯರ್ ಟುಮಾರೋ ಮೀನ್ಸ್ ಫ್ಯೂಚರ್ ಅಂತ. ಬುಕ್ ಆಫ್ ಮಾರೋನ ಬರೀತಿದ್ದಾರೆ ಅಂದರೆ ಭಾರತದ ಭವಿಷ್ಯಕ್ಕೆ ಸಂಬಂಧಪಟ್ಟಂಥ ಬುಕ್ಕನ್ನು ಬರೀತಾ ಹೋಗ್ತಾರೆ. ಆ ಬುಕ್ಕಲ್ಲಿ ಏನು ಇಷ್ಟಪಡ್ತಾರೆ, ಏನು ಬರೀತಾರೆ ನೋಡಿ. ಇನ್ ವಿಚ್ ಶಿ ವಾಂಟ್ಸ್ ಎ ಗ್ಲೋರಿಯಸ್ ಇಂಡಿಯಾ. ನೋಡಿ, ಎಂಥ ಇಂಡಿಯಾ ಇರಬೇಕು, ಭಾರತ ದೇಶ ಹೇಗಿರಬೇಕು ಅಂತ ಇಷ್ಟಪಡ್ತಾರೆ. ಗ್ಲೋರಿಯಸ್ ಇಂಡಿಯಾ ವೇರ್ ಪೀಪಲ್ ಡು ನಾಟ್ ಸಫರ್ ಅಂತಂದರೆ ಕಷ್ಟಪಡೋದು, ಯಾರು ಕೂಡ ಕಷ್ಟಪಡಬಾರ್ದು ಜನಗಳು. ಆ್ಯಂಡ್ ಫ್ರೀ ಫ್ರಮ್ ಡಾರ್ಕ್ನೆಸ್ ಆ್ಯಂಡ್ ಇಗ್ನೋರೆನ್ಸ್. ಓಕೆ, ಯಾವುದರಿಂದ ಫ್ರೀ ಆಗಿರಬೇಕು ಭಾರತೀಯರು? ಫ್ರೀ ಫ್ರಮ್ ಡಾರ್ಕ್ನೆಸ್ ಆ್ಯಂಡ್ ಇಗ್ನೋರೆನ್ಸ್. ಓಕೆನಾ? ಯಾವುದೇ ರೀತಿಯಾಗಿರ್ತಕ್ಕಂಥ ಅಜ್ಞಾನ, ಈ ಥರದ್ದೆಲ್ಲನೂ ಅಂಧಕಾರಗಳು ಭಾರತೀಯರಲ್ಲಿ ಇರಬಾರ್ದು. ಎಲ್ಲರೂ ಕೂಡ ಫ್ರೀ ಫ್ರಮ್ ಸಫರ್, ಎಲ್ಲರೂ ಕೂಡ ಯಾವುದೇ ಕಷ್ಟಗಳು ಇಲ್ಲದೆ ಎಲ್ಲರೂ ಚೆನ್ನಾಗಿರಬೇಕು ಅಂತ ಇಲ್ಲಿ ಮದರ್ ಅರ್ತ್ ಹೇಳ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ. ಓಕೆ, ಲೆಟ್ಸ್ ಮೂವ್ ದ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸಸ್. ನಿಮಗೆ ಎಕ್ಸಾಮಿನೇಷನಲ್ಲಿ 2 ಮಾರ್ಕ್ಸ್ ಕ್ವಶನ್ಸೇ ಬರುತ್ತೆ ಈ ಪೋಯಮಿಂದ. ಓಕೆನಾ? ಓಕೆ, ಫಸ್ಟ್ ಒಂದು ಕ್ವಶನ್ ನೋಡೋಣ.
What does Gokak wants to sing about? Who is he speaking to? Okay, the poet Gokak wants to sing about the wonderful culture, heritage, and richness of India. Okay, there are two questions are there in this question. Okay, what does Gokak wants to sing about? First one. No? Second, who is he speaking to? Okay, the poet is speaking to Mother India. We already studied in the summary. Okay, there are two speakers are there. Here the poet talking with Mother Earth or Mother India. Okay, next one. Second one, what is the contribution of seers and prophets according to the poet? ಸೀರ್ಸ್ ಆ್ಯಂಡ್ ಪ್ರೊಫೆಟ್ಸ್ ಅಂದರೆ ಏನು ನೋಡಿ, ಸೀರ್ಸ್ ಅಂತ ಹೇಳಿದ್ರೆ ಋಷಿ ಮುನಿಗಳು ಅಂತ ಅರ್ಥ ಕೊಡುತ್ತೆ. ಪ್ರೊಫೆಟ್ಸ್ ಅಂದರೆ ಪ್ರವಾದಿಗಳು ಅಲ್ವಾ. ಇವರು ಏನೆಲ್ಲ ಕೊಡುಗೆಗಳನ್ನು ನೀಡಿದ್ದಾರೆ? ಕಾಂಟ್ರಿಬ್ಯೂಷನ್ ಮೀನ್ಸ್ ಕೊಡುಗೆಗಳು ಅಲ್ವಾ. ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ಸೀರ್ಸ್ ಆ್ಯಂಡ್ ಪ್ರೊಫೆಟ್ಸ್ ಅಕಾರ್ಡಿಂಗ್ ಟು ದ ಪೊಯೆಟ್? ಓಕೆ, seers and prophets have shaped the people and the society. ನೋಡಿ, their knowledge and experience are guiding forces for the common people. They show the straight and right path to the people. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ. ದ ಪ್ರೊಫೆಟ್ಸ್ ಆ್ಯಂಡ್ ಸೀಸ್ ಶೋ ದ ಸ್ಟ್ರೈಟ್ ಆ್ಯಂಡ್ ರೈಟ್ ಪಾತ್ ಅಂತ ಬರಿಬೇಕು ನೀವು. ನೇರವಾದ ಮತ್ತು ಸರಿಯಾದ ದಾರಿಯನ್ನು ತೋರಿಸ್ಕೊಟ್ಟಿದ್ದಾರೆ ಇವರು. ಓಕೆ, ಆಲ್ಸೋ ದೇ ಶೇಪ್ಡ್ ದ ಪೀಪಲ್ ಆ್ಯಂಡ್ ದ ಸೊಸೈಟಿ ಅಲ್ವಾ. ದೇ ರಿಫಾರ್ಮ್ ದ ಸೊಸೈಟಿ ಆಫ್ ಇಂಡಿಯಾ. ಸಾಕಷ್ಟು ಸಮಾಜ ಸುಧಾರಣೆಗಳನ್ನು ಮಾಡಿರ್ತಾರೆ ಅವರು. ಹಾಗೆ their knowledge and experience are the guiding forces for the common people. Okay, they also guide the common people. ಸಾಮಾನ್ಯ ಜನರನ್ನು ಜನರಿಗೆ ಮಾರ್ಗದರ್ಶನವನ್ನು ಕೂಡ ಅವರು ಮಾಡಿದ್ದಾರೆ. ಓಕೆ, ಈ ಥರ ನೀವು 2 ಮಾರ್ಕ್ಸ್ಗೆ ಬರೀಬೇಕಾಗುತ್ತೆ. ಅಟ್ಲೀಸ್ಟ್ 2 ಪಾಯಿಂಟ್ಸ್ ಕವರ್ ಮಾಡಬೇಕು. ನೆಕ್ಸ್ಟ್ ನೋಡೋಣ. ವಾಟ್ ಡು ದ ನೈಟ್, ದ ಸನ್ ಗಾಡ್ ಆ್ಯಂಡ್ ದ ಕ್ಲಿಯರ್ ಡಾನ್ ರೆಪ್ರೆಸೆಂಟ್? ನೋಡಿ, ಈ 2 ವರ್ಡ್ಸನ್ನು ನಾವು ಪೊಯಮಲ್ಲಿ ನೋಡ್ತೀವಿ. ಏನಂತ? ದ ಸನ್ ಗಾಡ್ ಆ್ಯಂಡ್ ದ ಕ್ಲಿಯರ್ ಡಾನ್. ಇದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ, ಏನು ಹೇಳುತ್ತೆ ಇದು ಅಂತ ಕೇಳಿದ್ದಾರೆ. ದ ನೈಟ್ ರೆಪ್ರೆಸೆಂಟ್ ಆಲ್ ಸ್ಯಾರೋಸ್ ಆ್ಯಂಡ್ ವರೀಸ್. ಓಕೆ, ಆಲ್ ಸ್ಯಾರೋಸ್, ಸಫರಿಂಗ್ಸ್ ಆ್ಯಂಡ್ ವರೀಸ್ ಆಫ್ ದ ಪೀಪಲ್. ಓಕೆ, ನೆಕ್ಸ್ಟ್, ದ ಸನ್ ಗಾಡ್ ರೆಪ್ರೆಸೆಂಟ್ overcoming all sorrow and the clear dawn shows the bright future. ನೋಡಿ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ನೈಟ್, ಕತ್ತಲು ಅನ್ನೋದು ಏನನ್ನು ತೋರಿಸುತ್ತೆ? ಸ್ಯಾರೋಸ್, ವರೀಸ್, ಸಫರಿಂಗ್ಸ್. ಓಕೆ, ಆದರೆ ಸನ್ ಗಾಡ್ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ನೋಡಿ, sun god cancelling all sorrows, all worries of the people. ಓಕೆ, ಹಾಗೆ ದ ಕ್ಲಿಯರ್ ಡಾನ್. ಹಾಗಾದರೆ ಕ್ಲಿಯರ್ ಡಾನ್ ಏನನ್ನು ತೋರಿಸುತ್ತೆ? ಶೋಸ್ ದ ಬ್ರೈಟ್ ಫ್ಯೂಚರ್. ಡಾನ್ ಅಂದರೆ ಆವಾಗಲೇ ನಾನು ನಿಮಗೆ ಹೇಳ್ತಾ ಇದ್ದೆ ಮಾರ್ನಿಂಗ್ ಅಂತ ಅಲ್ವಾ. ಬೆಳಕು, ಮಾರ್ನಿಂಗ್ ಅಂತ ಅರ್ಥ ಕೊಡುತ್ತೆ. ಆ ಮುಂಜಾನೆಯ ಬೆಳಕು ಏನನ್ನು ಇಂಡಿಕೇಟ್ ಮಾಡುತ್ತೆ? ಎಸ್, ಇಟ್ ಶೋಸ್ ದ ಬ್ರೈಟ್ ಫ್ಯೂಚರ್ ಆಫ್ ಇಂಡಿಯಾ. ಭಾರತದ ಒಂದು ಒಳ್ಳೆಯ ಭವಿಷ್ಯವನ್ನು ಇದು ಇಂಡಿಕೇಟ್ ಮಾಡುತ್ತೆ. ಇಲ್ಲಿ 3 ಪಾಯಿಂಟ್ಸ್ ಕವರ್ ಮಾಡಬೇಕು ನೀವು. ನೋಡಿ, ನೈಟ್ ಅಂದರೆ ಏನು ಹೇಳುತ್ತೆ, ಸನ್ ಗಾಡ್ ಅಂದರೆ ಏನು ರೆಪ್ರೆಸೆಂಟ್ ಮಾಡುತ್ತೆ, ಮತ್ತು ಕ್ಲಿಯರ್ ಡಾನ್ ಏನು ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, 3 ಪಾಯಿಂಟ್ಸನ್ನು ನೀಟಾಗಿ ಬರೀಬೇಕು, ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ವೈ ಈಸ್ ದ ಪೊಯೆಟ್ ಕ್ವಾರ್ಲೆಸ್? ವಾಟ್ ಡಸ್ ಹಿ ವಾಂಟ್ ಟು ಡೂ? ನೋಡಿ, ಫೈನಲಿ ದ ಪೊಯೆಟ್ ಬಿಕಮ್ ಕ್ವಾರ್ಲೆಸ್ ಅಲ್ವಾ. ಅವರು ದೂಷಣೆಯನ್ನು ಮಾಡ್ತಾರೆ. ಮತ್ತು ಕ್ವಾರ್ಲೆಸ್ ಅಂದರೆ ಒಂದು ಜಗಳದ ಮೂಡು. ಓಕೆನಾ. ಕೊನೆಗೆ ನಾನು ಇನ್ನೂ ಯಾವ ಥರ ಹಾಡು ಹೇಳಬೇಕು ನಿನಗೆ ಅಂಥೇಳಿ ದೂಷಣೆಯನ್ನು ಮಾಡ್ತಾರೆ ಮದರ್ ಅರ್ಥನ ಪೊಯೆಟ್ ಅಲ್ವಾ. ಯಾಕೆ ನೋಡಿ, ಯಾಕೆ ಆ ಥರ ಕ್ವಾರ್ಲೆಸ್ ಆದರು ಅಲ್ವಾ. ಹಾಗಾದರೆ
ಸಾರಿ, ವಾಟ್ ಡಸ್ ಈ ವಾಂಟ್ ಟು ಡೂ? ಹಾಗಾದರೆ ಏನು ಮಾಡಬೇಕು ಅಂತಿದ್ದಾರೆ ಪೊಯೆಟು. ನೋಡಿ, ದ ಪೊಯೆಟ್ quarrelous, the poet is quarrelous because the motherland did not wish to listen a song about physical features, temples, dams, lakes, technology of the nation. ಓಕೆ, ರಿಚ್ನೆಸ್ ಆಫ್ ದ ನೇಷನ್. ನೋಡಿ, ಪೊಯೆಟ್ ಹೇಳ್ತಾರೆ, ನಾನು ಭಾರತದಲ್ಲಿ ಇರ್ತಕ್ಕಂಥ ಒಂದು ಬ್ಯೂಟಿ ಏನಿದೆ, ರಿಚ್ನೆಸ್ ಏನಿದೆ, ಹೆರಿಟೇಜ್ ಏನಿದೆ, ಇದ್ರ ಬಗ್ಗೆ ಹಾಡೇಳ ಅಂತೆಲ್ಲ ಕೇಳ್ತಾರಲ್ವ. ಡ್ಯಾಮ್ಸು, ಟೆಂಪಲ್ಸು, ಟೆಕ್ನಾಲಜಿ, ಹೌದಾ, ಇದೆಲ್ಲದ್ರ ಬಗ್ಗೆ ಹಾಡೇಳ ಅಂತ ಕೇಳ್ತಾ ಇದ್ದಾರೆ. ಆದರೆ ದ ಪೊಯೆಟ್ ವಾಂಟ್ ಟು ಸಿಂಗ್ ಎ ಸಾಂಗ್ ದಟ್ ಈಸ್ ಪ್ಯೂರ್ ಆ್ಯಂಡ್ ವಿಚ್ ವಿಲ್ ರಿಮೈನ್ ಎ ಮೆಮೊರಿ ಫಾರ್ ಎವರ್. ಓಕೆ, ನೋಡಿ, ದ ಪೊಯೆಟ್ ಈಸ್ ಕ್ವಾರ್ಲೆಸ್ ಬಿಕಾಸ್ ಮದರ್ ಡಿಡ್ ನಾಟ್ ವಿಶ್ ಟು ಲಿಸನ್ ಎ ಸಾಂಗ್. ನೋಡಿ, ಮದರ್ ಡಿಡ್ ನಾಟ್ ವಿಶ್ ಅಲ್ವಾ, ಭೂಮಿ ತಾಯಿ ಅದನ್ನು ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ. ಅವರು ಭಾರತದ ವೈಭವದ ಬಗ್ಗೆ ಹಾಡು ಹೇಳೋದಕ್ಕೆ ಇಷ್ಟಪಡ್ತಾರೆ, ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅವರಿಗೆ. ಅದ್ರ ಬದಲಾಗಿ ನೆಗೆಟಿವ್ ಸೈಡ್ ಆಫ್ ಇಂಡಿಯಾದ ಬಗ್ಗೆ ಹಾಡು ಹೇಳು ಅಂತ ಕೇಳ್ತಾರೆ ಭೂಮಿ ತಾಯಿ. ಹಾಗಾಗಿ ಪೊಯೆಟ್ಟಿಗೆ ಸಿಟ್ಟು ಬರುತ್ತೆ, ದೂರ್ತಾರೆ, ದೂಷಣೆಯನ್ನು ಮಾಡ್ತಾರೆ. ಹಾಗಾದರೆ ಎಂಥ ಹಾಡನ್ನು ಹೇಳಬೇಕು ಅಂತಿದ್ದಾರೆ ಪೊಯೆಟು? ನೋಡಿ, ದ ಪೊಯೆಟ್ ವಾಂಟ್ಸ್ ಟು ಸಿಂಗ್ ಎ ಸಾಂಗ್ ದಟ್ ಈಸ್ ಪ್ಯೂರ್. ಎಂಥ ಸಾಂಗು? ಪ್ಯೂರ್, ಪರಿಶುದ್ಧವಾದ. ಆ್ಯಂಡ್ ವಿಚ್ ವಿಲ್ ರಿಮೈನ್ ಇನ್ ಎ ಮೆಮೊರಿ ಫಾರ್ ಎವರ್. ಮೆಮೊರಿಯಲ್ಲಿ, ಎಲ್ಲರ ಮನಸ್ಸಿನಲ್ಲಿ ಯಾವಾಗಲೂ, ಫಾರ್ ಎವರ್ ಅಂದರೆ ಯಾವಾಗಲೂ ಅಚ್ಚಳಿಯದೇ ಉಳಿಬೇಕು ಎಲ್ಲರ ಮನಸ್ಸಲ್ಲಿ. ಅಂತಹ ಹಾಡನ್ನು ಹಾಡಬೇಕು ಅಂತಿದ್ದಾರೆ ಇಲ್ಲಿ. ಓಕೆನಾ? ನೆಕ್ಸ್ಟ್ ನೋಡೋಣ. Why does the poet call the temples as epics in stone? Okay, why does the poet call the temples as epics in stone? ನಿಮಗೆ ಗೊತ್ತಿದೆ ನೋಡಿ, ನೀವೆಲ್ಲ ಬೇಲೂರು, ಹಳೆಬೀಡು ಅಲ್ಲೆಲ್ಲ ವಿಸಿಟ್ ಕೊಟ್ಟಿರ್ತೀರ ಅಲ್ವಾ. ಪಟ್ಟದಕಲ್ಲು, ಐಹೊಳೆ ನೋಡಿ, ಸ್ಟೋನ್ಸಲ್ಲಿ ಅಲ್ಲೆಲ್ಲ ಕಲ್ಲಿನ ಒಂದು ಟೆಂಪಲ್ಸ್ ಏನಿದೆ ಅವುಗಳೆಲ್ಲ ಕೂಡ ಕತೆಗಳನ್ನು ಹೇಳ್ತವೆ. ನೀವು ನೋಡಿರ್ಬೋದು, ಅದ್ರ ಮೇಲೆಲ್ಲ ಕಲ್ಲಿನ ಮೇಲೆ ಕಲ್ಲಿನ ಕೆತ್ತನೆಗಳನ್ನು ಮಾಡಿದರೆ ಒಂದೊಂದು ಕಲ್ಲು ಕೂಡ ಒಂದೊಂದು ಕಥೆಯನ್ನು ಹೇಳ್ತವೆ. ಹಾಗಾಗಿ ಇಲ್ಲಿ ಪೊಯೆಟ್ ಹೇಳ್ತಿದ್ದಾರೆ ಎಪಿಕ್ಸ್ ಇನ್ ಸ್ಟೋನ್ಸ್. ಕಲ್ಲಿನಲ್ಲಿ ಏನಿದೆ? ಎಪಿಕ್ಸ್ ಇದೆ. ಎಪಿಕ್ಸ್ ಯಾವ್ಯಾವುದು ನಿಮಗೆ ಗೊತ್ತಿದೆ ಅಲ್ವಾ? ಗ್ರೇಟ್ ಎಪಿಕ್ಸ್ ಆಫ್ ಇಂಡಿಯಾ ಯಾವುದು? ರಾಮಾಯಣ, ಮಹಾಭಾರತ ಅಲ್ವಾ, ಭಗವದ್ಗೀತಾ, ಇವೆಲ್ಲ ಎಪಿಕ್ಸ್ ಇದೆ ಸ್ಟೋನಲ್ಲಿ ಅಂತ. ಯಾಕೆ ಈ ಥರ ಹೇಳ್ತಿದ್ದಾರೆ ಅಂತ ಕೇಳಿದ್ದಾರೆ. ನೋಡಿ, ಎಪಿಕ್ಸ್ ಆರ್ ಲೆಜೆಂಡರಿ ಫಿಗರ್ಸ್ ಆರ್ ದ ಪಾಸ್ಟ್ ಹಿಸ್ಟ್ರಿ ಆಫ್ ನೇಷನ್. ಹೌದಾ? ಎಪಿಕ್ಸ್ ಅಂದರೆ ಏನಿವು? ಪಾಸ್ಟ್ ಹಿಸ್ಟ್ರಿ ಆಫ್ ದ ನೇಷನ್, ಅಂದರೆ ಇಂದಿನ ಇತಿಹಾಸವನ್ನು ಹೇಳ್ತಕ್ಕಂಥ ಒಂದು ಗ್ರಂಥಗಳಾಗಿದ್ದಾವೆ. ಸ್ಟೋರೀಸ್ ನರೇಟಿಂಗ್ ದ ಡೀಡ್ಸ್ ಆ್ಯಂಡ್ ಅಡ್ವೆಂಚರ್ಸ್ ಆಫ್ ಹೀರೋಯಿಕ್. ಅಲ್ಲಿ ಆ ಸ್ಟೋನಲ್ಲಿ ಇರ್ತಕ್ಕಂಥ ಎಪಿಕ್ಸ್ ಏನಿದೆ ಅವು ಏನನ್ನ ಹೇಳ್ತವೆ? ಅಡ್ವೆಂಚರಸ್, ನೋಡಿ, ಸಾಹಸಮಯವಾಗಿರ್ತಕ್ಕಂಥ ಒಂದು ಕತೆಗಳನ್ನು ಹೇಳ್ತಾ ಇದ್ದಾವೆ. ಸಚ್ ಪಿಕ್ಚರ್ಸ್ ಹ್ಯಾವ್ ಬೀನ್ ಕರ್ವ್ಡ್ ಆನ್ ದ ವಾಲ್ಸ್ ಆಫ್ ದ ಟೆಂಪಲ್ಸ್. ಆ ರೀತಿಯ ಒಂದು ಹೀರೋಯಿಕ್ ಡೀಡನ್ನು ಹೇಳ್ತಕ್ಕಂಥ ಒಂದು ಕತೆಗಳು ಏನಿದ್ದಾವೆ ಅವು ಎಲ್ಲಿದ್ದಾವೆ? ದಟ್ ಆರ್ ಕರ್ವ್ಡ್ ಆನ್ ದ ವಾಲ್ಸ್ ಆಫ್ ದ ಟೆಂಪಲ್ಸ್. ಕರ್ವ್ಡ್ ಅಂದರೆ ಕೆತ್ತನೆ ಮಾಡಿರೋದು. ಎಲ್ಲಿ? ಟೆಂಪಲ್ಸ್ನ ಗೋಡೆಗಳ ಮೇಲೆ. ವಾಲ್ಸ್ ಆಫ್ ದ ಟೆಂಪಲ್ಸ್. ಓಕೆ, ಅವುಗಳ ಮೇಲೆ ಕೆತ್ತನೆ ಮಾಡಿದ್ದಾರೆ. ಹಾಗಾಗಿ ಪೊಯೆಟು ಈ ಥರ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಒನ್, ಸಿಕ್ಸ್ತ್ ಒನ್. ಹೌ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ ದ ಮದರ್ ಹ್ಯಾಂಗರ್? ನೇಮ್ ದ ಫಿಗರ್ ಆಫ್ ಸ್ಪೀಚ್. ನೋಡಿ, ದ ಪೊಯೆಟ್ ಡಿಸ್ಕ್ರೈಬ್ ದ ಮದರ್ಸ್ ಹ್ಯಾಂಗರ್ ಆ್ಯಸ್ ದ ಬೀಟ್ ಇನ್ ಟು ಮೈ ಇಯರ್ಸ್ ಲೈಕ್ ಎ ಗಾಗ್. ಗಾಗ್ ಅಂದರೆ ಗಂಟೆ. ಭೂಮಿ ತಾಯಿ ಕೊನೆಗೆ ಸಿಟ್ಟು ಮಾಡ್ಕೊಂಡ್ಬಿಡ್ತಾರೆ. ಬರೀ ಪಾಸಿಟಿವ್ ಸೈಡೇ ಹೇಳ್ದಕ್ಕೆ ಇಷ್ಟಪಡ್ತಿದ್ದೀರಾ, ನೆಗೆಟಿವ್ ಸೈಡು ಹಾಡು ಹೇಳು ಅಂತೇಳಿ ಕೊನೆಗೆ ಸಿಟ್ಟು ಮಾಡ್ಕೊಳ್ತಾರೆ ಅಲ್ವಾ. ಅದು ಸಿಟ್ಟು ಮಾಡ್ಕೊಂಡಿದ್ದು, ಭೂಮಿ ತಾಯಿ ಸಿಟ್ಟು ಮಾಡ್ಕೊಂಡಿದ್ದು ಕವಿಗೆ ಯಾವ ಥರ ಕೇಳಿಸಿದೆ ಅಂತಂದರೆ, ದ ಬೀಟ್ ಇನ್ ಟು ಮೈ ಇಯರ್ಸ್ ಲೈಕ್ ಎ ಗಾಗ್ ಅಂತ ಹೇಳ್ತಿದ್ದಾರೆ. ನೋಡಿ, ಗಾಗ್ ಅಂದರೆ ಗಂಟೆ,
ಕಿವಿಯಲ್ಲಿ ಗಂಟೆ ಬಾರಿಸಿದ್ರೆ ಹೆಂಗೆ ಸೌಂಡು ಬರುತ್ತೆ ಅಲ್ವಾ, ಇರಿಟೇಷನ್ ಆಗುತ್ತಲ್ವ, ಆ ಥರ ಅದು ಭೂಮಿ ತಾಯಿ ಸಿಟ್ಟು ಮಾಡ್ಕೊಂಡಿದ್ದು ಅಂತ ಹೇಳ್ತಾ ಇದ್ದಾರೆ. ದ ಫಿಗರ್ ಆಫ್ ಸ್ಪೀಚ್ ಎಂಪ್ಲಾಯ್ಡ್ ಇಯರ್ ಈಸ್ ಸಿಮಿಲಿ. ನೋಡಿ, ಇಲ್ಲಿ ಸಿಮಿಲಿ ಏನು ಫಿಗರ್ ಆಫ್ ಸ್ಪೀಚನ್ನು ಯೂಸ್ ಮಾಡಿದ್ದಾರೆ. ದ ಬೀಟ್ ಇನ್ ಟು ಮೈ ಇಯರ್ಸ್ ಲೈಕ್ ಗಾಗ್ ಅಲ್ವಾ, ಅಲ್ಲಿ ಲೈಕ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ, ಹಾಗಾಗಿ ಇದು ಸಿಮಿಲಿ. ಈ ಸಿಮಿಲಿ ಅಂದರೆ ಏನು ಅಂತ 8th 9th ಆಲ್ರೆಡಿ ಸ್ಟಡಿ ಮಾಡಿದ್ದೀರ ಅಲ್ವಾ. ಓಕೆ, ನೆಕ್ಸ್ಟ್, ಹೌ ಈಸ್ ದ ಪೋಯೆಟ್ ಆನ್ಸರ್ಡ್, ಡಿಸ್ಕ್ರೈಬ್ ದ ವಿಷನ್. ನೋಡಿ, ಪೋಯೆಟ್ ಯಾವ ಥರ ಆನ್ಸರನ್ನು ಪಡ್ಕೊಂಡಿದ್ದಾರೆ. ದ ಪೋಯೆಟ್ ವಾಸ್ ಆನ್ಸರ್ಡ್ ಬೈ ದ ವಂಡರ್ಫುಲ್ ವಿಷನ್. ಇನ್ ದ ವಿಷನ್ ಈ ಸಾ ದ ಮದರ್ಲ್ಯಾಂಡ್ ಸಿಟ್ಟಿಂಗ್ ಆನ್ ದ ವೇವ್ಸ್ ಆರ್ ರೈಟ್ ದ ಬುಕ್ ಆಫ್ ದ ಮ್ಯಾರೋ. ಓಕೆ, ನೋಡಿ, ಭೂಮಿ ತಾಯಿ ಕೊನೆಗೆ ಆನ್ಸರ್ ಮಾಡ್ತಾರೆ ಪೋಯೆಟಿಗೆ ಅಲ್ವಾ. ಅವ್ರೇನು ಮಾಡ್ತಾರೆ, ವಂಡರ್ಫುಲ್ ವಿಷನನ್ನು ನೋಡ್ತಾರೆ. ಇದು ಕವಿಯ ಕಲ್ಪನೆ ಅಲ್ವಾ. ಏನು, ದ ವಿಷನ್ ಸಿ ಸಾ ಮದರ್ಲ್ಯಾಂಡ್ ಸಿಟ್ಟಿಂಗ್ ಆನ್ ದ ವೇವ್ಸ್. ಎಲ್ಲಿ ಕುತ್ಕೊಂಡಿದ್ದಾರೆ ಭೂಮಿ ತಾಯಿ, ನೀರಿನ ಅಲೆ ಮೇಲೆ, ವೇವ್ಸ್ ಮೇಲೆ ಕುತ್ಕೊಂಡಿದ್ದಾರೆ. ಆ್ಯಂಡ್ ರೈಟ್ ಎ ಬುಕ್ ಆಫ್ ಮ್ಯಾರೋ. ಬುಕ್ ಆಫ್ ಮ್ಯಾರೋ ಅಂದರೆ ಏನು ಅಂತ ನಾನು ನಿಮ್ಗೆ ಹೇಳಿದೆ, ಭಾರತದ ಭವಿಷ್ಯಕ್ಕೆ ಸಂಬಂಧಪಟ್ಟಂಥ ಬುಕ್ಕನ್ನು ಬರಿತಾ ಇದ್ದಾರೆ. ಶಿ ಫೋರ್ಸಾ ಎ ನ್ಯೂ ಡೆಸ್ಟಿನಿ. ಫೋರ್ಸಾ ಅಂದರೆ ಮುಂಬರ್ತಕ್ಕಂಥ ದಿನಗಳನ್ನು ಮುಂಚೆನೇ ನೋಡ್ತಕ್ಕಂಥದ್ದು, ಓಕೆನಾ, ದೂರದೃಷ್ಟಿ ಅಂತ ಹೇಳ್ತೀವಲ್ಲ ಆ ಥರ. ಡೆಸ್ಟಿನಿ ಅಂದರೆ ನಾನು ಯಾವಾಗಲೇ ಹೇಳಿದೆ ಹಣೆ ಬರಹ ಅಲ್ವಾ. ಎ ನ್ಯೂ ಬ್ರೈಟ್ ಫ್ಯೂಚರ್ ಲೈಕ್ ದ ಬ್ರೈಟ್ ಸನ್ ಗಾಡ್ ಹೂ ವುಡ್ ವೈಪ್ ಔಟ್ ಸ್ಯಾರೋಸ್ ಆಫ್ ದ ಪೀಪಲ್. ನೋಡಿ, ಭೂಮಿ ತಾಯಿ ಏನು ಬರೆದ್ರು, ಭವಿಷ್ಯದ ಒಂದು ಬುಕ್ಕನ್ನು ಬರೆದ್ರು. ಅದು ಹೇಗಿದೆ, ಭವಿಷ್ಯ, ಫ್ಯೂಚರ್, ಬ್ರೈಟ್ ಫ್ಯೂಚರ್ ಇದೆ ಭಾರತಕ್ಕೆ. ಹಾಗೆ ಆ ಸನ್ ಗಾಡ್ ಏನು ಮಾಡ್ತಿದ್ದಾರೆ, ವೈಪ್ ಔಟ್ ಆಲ್ ದ ಸ್ಯಾರಸ್ ಆಫ್ ದ ಪೀಪಲ್. ಆ ಸೂರ್ಯದೇವ ಬಂದ್ಬಿಟ್ಟು ಜನರ ದುಃಖಗಳನ್ನೆಲ್ಲ ಅಳಿಸಿ ಹಾಕ್ತಾನೆ ಅಂತ ಹೇಳ್ಬಿಟ್ಟು ಅವರು ಕವಿ ಇಮ್ಯಾಜಿನೇಷನ್ ಮಾಡಿಕೊಂಡು ಬರೆದಿರ್ತಕ್ಕಂಥದ್ದು ಇಲ್ಲಿ, ಓಕೆನಾ. ನೆಕ್ಸ್ಟ್, ವಾಟ್ ಡಸ್ ದ ಮದರ್ಲ್ಯಾಂಡ್ ರೈಟಿಂಗ್ ದ ಬುಕ್ ಆಫ್ ಮ್ಯಾರೋ ಸಿಗ್ನಿಫೈಸ್. ಹಾಗಾದರೆ ದ ಬುಕ್ ಆಫ್ ಮ್ಯಾರೋ ಏನನ್ನು ಹೇಳುತ್ತೆ, ಏನು ಸಿಗ್ನಿಫೈ ಮಾಡುತ್ತೆ ಇದು ಅನ್ನೋದಾದರೆ, ಇಟ್ ಸಿಗ್ನಿಫೈಸ್ ದ ಮದರ್ಲ್ಯಾಂಡ್ ಕ್ರಿಯೇಟಿಂಗ್ ದ ಫ್ಯೂಚರ್. ಅಂದರೆ ಫ್ಯೂಚರ್ ಬಗ್ಗೆ ಬರೀತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆರ್ ಡೆಸ್ಟಿನಿ ಆಫ್ ದ ನೇಷನ್, ಅಥವಾ ಮುಂದಿನ ಭವಿಷ್ಯವನ್ನು ಅಥವಾ ಮುಂದಿನ ಹಣೆ ಬರಹವನ್ನು ಇಲ್ಲಿ ಈ ಬುಕ್ ಆಫ್ ಮ್ಯಾರೋ ನಮಗೆ ತಿಳಿಸ್ಕೊಡುತ್ತೆ ಅಂತ ಅರ್ಥ. ಓಕೆ, ಎಕ್ಸ್ಪ್ಲೈನ್ ದ ಲೈನ್. ಎ ಸಾಂಗ್ ಬೇತ್ಡ್ ಇನ್ ದ ಸ್ಟೈನ್ಲೆಸ್ ಬ್ಲೂ ಅನ್ವೇಪರಿಂಗ್ ಇನ್ ವೈಟ್. ಇದು ನಿಮಗೆ ಪೋಯಮಲ್ಲಿ ಬಂದಿರತಕ್ಕಂಥ ಒಂದು ಲೈನು. ಈ ಲೈನನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಿದೆ ನೋಡಿ. ಎ ಸಾಂಗ್ ಬೇತ್ಡ್ ಇನ್ ಎ ಸ್ಟೈನ್ಲೆಸ್ ಬ್ಲೂ ಅನ್ವೇಪರಿಂಗ್ ಇನ್ ವೈಟ್. ನೋಡಿ, ವೇಪರಿಂಗ್, ಅನ್ವೇಪರಿಂಗ್ ಆಪೋಸಿಟ್ ವರ್ಡ್ಸ್. ವೇಪರೇಷನ್, ವೇಪರ್ ಆಗೋದು ಅಂದರೆ ಏನು, ಎವಾಪ್ರೇಷನ್ ನೀವು ಕೇಳಿದಿರಲ್ವಾ, ಆವಿಯಾಗಿ ಹೋಗ್ತಕ್ಕಂಥದ್ದು. ಅನ್ಎವಾಪ್ರೇಷನ್ ಅಂತ ಹೇಳಿದ್ರೆ ಆವಿಯಾಗದೆ ಹಾಗೆ ಉಳ್ಕೊಳ್ತಕ್ಕಂಥದ್ದು ಅಂತ ಅರ್ಥ. ಅನ್ವೇಪರಿಂಗ್ ಅಂದರೆ ಪರ್ಮನೆಂಟ್ ಅಂತ ಇಲ್ಲಿ ಅರ್ಥ, ಓಕೆನಾ, ಪರ್ಮನೆಂಟಾಗಿ ಉಳ್ಕೊಳ್ತಕ್ಕಂಥದ್ದು ಅಂತ ಅರ್ಥ. ನೋಡಿ, ಇಲ್ಲಿ ಕೊನೆಗೆ ಪೊಯೆಟ್ ಬಿಕಮ್ ದ ಕ್ವಾರ್ಲೆಸ್ ಅಂತ ನಾವು ಆವಾಗಲೇ ಹೇಳಿದೆ. ಪೊಯೆಟಿಗೆ ಕೊನೆಗೆ ಸಿಟ್ಟು ಬಂದುಬಿಡುತ್ತೆ. ಅವರು ದೂಷಣೆಯನ್ನು ಮಾಡ್ತಾರೆ ಭೂಮಿ ತಾಯಿಯನ್ನು. ನಾನು ನಿನಗೆ ಎಂಥ ಹಾಡನ್ನು ಹೇಳಬೇಕು, ಯಾವ ಒಂದು ಶಾಶ್ವತವಾಗಿ ಹೇಳ್ತಕ್ಕಂಥ ಪ್ಯೂರಾಗಿರ್ತಕ್ಕಂಥ ಹಾಡನ್ನು ಹೇಳಬೇಕು ಅಂತಿದ್ದೀನಿ ಅಂತ ಹೇಳಿ, ಹೌದಾ. ಓಕೆ, ಆಗ ಈ ಲೈನನ್ನು ಬರುತ್ತೆ ಅಲ್ಲಿ. ದೀಸ್ ಲೈನ್ಸ್ ವರ್ ಸಂಗ್ ಬೈ ದ ಪೊಯೆಟ್ ಅಟ್ ದ ಲಾಸ್ಟ್ ಸ್ಟ್ಯಾಂಜಾ ವಿಚ್ ಮೀನ್ಸ್ ಪ್ಯೂರ್ ಆ್ಯಂಡ್ ಸಿಗ್ನಿಫಿಕೆಂಟ್. ಓಕೆನಾ, ಇದರ ಅರ್ಥ ಏನು ಅಂದರೆ ಪ್ಯೂರ್ ಆಗಿರ್ತಕ್ಕಂಥ, ಪರ್ಮನೆಂಟಾಗಿ ಆಗಿರ್ತಕ್ಕಂಥ ಒಂದು ಹಾಡನ್ನು ನಾನು ನಿನ್ನ ಬಗ್ಗೆ ಹಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಕವಿ. ನೋಡಿ, ಅನ್ವೇಪರಿಂಗ್ ಅಂತಂದರೆ ನಾನು ಆವಾಗಲೇ ಹೇಳಿದೆ ಪರ್ಮನೆಂಟ್ ಆಗಿರೋದು ಅಂತ. ಪರ್ಮನೆಂಟಾಗಿ ಲೈಫ್ ಲಾಂಗ್ ಒಂದು ಮೆಮೊರಿಯಲ್ಲಿ ಉಳಿತಕ್ಕಂಥ ಒಂದು ಸಾಂಗನ್ನು ನಾನು ಹೇಳಬೇಕು ಅಂತಿದ್ದೀನಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಭೂಮಿ ತಾಯಿ, ಸಾರಿ ಪೊಯೆಟ್. ಓಕೆ, ಇಟ್ ವಾಸ್ ಬೇತ್ಡ್ ಇನ್ ದ ಮೆಲೋಡಿಯಸ್ ವಾಯ್ಸ್ ದಟ್ ಡಸ್ ನಾಟ್ ಡಿಸಪಿಯರ್ ಇನ್ ಟು ನಥಿಂಗ್ನೆಸ್. ಅದು ನೋಡಿ, ಆ ಹಾಡು ಹೆಂಗಾಗಬೇಕು, ಹೆಂಗಿರಬೇಕು, ಡಸ್ ನಾಟ್ ಡಿಸಪಿಯರ್. ನೋಡಿ, ಅಪಿಯರ್, ಡಿಸಪಿಯರ್, ಅಪಿಯರ್ ಕಾಣಿಸ್ಕೊಳ್ಳೋದು, ಡಿಸಪಿಯರ್ ಅಂದರೆ ಕಾಣದೇ ಆಗೋದು. ನೋಡಿ, ಡಸ್ ನಾಟ್ ಡಿಸಪಿಯರ್ ಅಂದರೆ, ನಾಟ್ ಡಿಸಪಿಯರ್ ಅಂದರೆ ಕಾಣದೇ ಆಗ್ತಾ ಇರ್ತಕ್ಕಂಥ, ಅಂದರೆ ಇಟ್ ಮೀನ್ಸ್ ಶಾಶ್ವತವಾಗಿ ಉಳ್ತಕ್ಕಂಥದ್ದು, ಪರ್ಮನೆಂಟಾಗಿ ಇರ್ತಕ್ಕಂಥದ್ದು ಅಂತ ಅರ್ಥ. ಪರ್ಮನೆಂಟಾಗಿರ್ತಕ್ಕಂಥ ಒಂದು ಹಾಡನ್ನು ನಾನು ಹಾಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಈ ಲೈನ್ನ ಅರ್ಥ, ಓಕೆನಾ. ಓಕೆ, ಟುಡೇ ಐ ಸ್ಟಾಪ್ ಹಿಯರ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಓಕೆ, ಯಾರಾದರೂ ನೋಟ್ಸ್ ಕಂಪ್ಲೀಟ್ ಮಾಡಿಲ್ಲ ಇಲ್ಲೇ ಪೊಯಮ್ದು ಅಂತ ಹೇಳಿದ್ರೆ ಇದನ್ನು ನೋಡಿಬಿಟ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ, ನೋಟ್ಸ್ ಬರೆದಿಟ್ಕೊಳ್ಳಿ. ಓಕೆ.
Okay, thank you. Have a nice day.